ನಮಸ್ಕಾರ ರೀ ಮಾಲಕ್ರ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟಕ್ಕನ ಮಾಡಿಬಿಡ್ರಿ. ಮಾಡ್ರಿ ಮಾಲಕ್ರ, ಹಿಂಗೆ ಯಾಕೆ ಮಾಡಕತ್ತೀರಿ ನೀವು? ನಾನೇನು ನನ್ನ ಸಬ್ಸ್ಕ್ರೈಬ್ ಬಟನ್ನಿಗೆ ಒಂದು ಚಡಿ ಹೊಡೆದ ಅದಕ್ಕೆ ವೈರ್ ಸುತ್ತಿ ಸೀದಾ ಟಿಸಿಗೆ ಕನೆಕ್ಷನ್ ಕೊಟ್ಟ ಅರ್ಥಿಂಗ್ ಮಾಡಿಲ್ಲ. ನೀವು ಹಿಂಗೆ ಮುಟ್ಟಿದ ಕೂಡಲೇ ಶಾಕ್ ಹೊಡ್ಯಾಕ ಏನಪ್ಪ ನನ್ನ ವಿಡಿಯೋ ಕೆಳಗೆ ಅದು ಕಾಣ್ತಿರುತ್ತಂದ್ರೆ ಪಟಕ್ಕನ ಹೊಡೆದು ಸಟಕ್ಕನ ಮಾಡ್ಕೊಂಬಿಡ್ಬೇಕು ನೀವು ಸಬ್ಸ್ಕ್ರೈಬ್. ಅಂದ್ರೆ ನಾ ಏನಾದರೂ ವಿಡಿಯೋ ಮಾಡ್ದಂದ್ರೆ ನಿಮ್ಮ ಮೊಬೈಲಿಗೆ ಟನ್ ಅಂತ ಬಂದುಬಿಡುತ್ತೆ. ಮಾಡಿಬಿಡ್ರಿ. ಹೆಚ್ಚಿಂದೇನು ಕೊರ್ಯಾಕೆ ಹೋಗಲ್ಲ, ನಾನು ಸೀದಾ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ನಾ ಹೆಚ್ಚಿಗೆ ಕೊರ್ಯಾಕೆ ಹೋದ್ನಂದ್ರೆ ಇವು ನಮ್ಮನ್ನು ಏನು ಕೊರಿತಾನೆ ಈ ಹುತ್ತು ಸುಳೆ ಮಗ ಅಂತ ನೀವು ನನಗೆ ಬೈಯೋದು, ನಾನು ವಿಡಿಯೋನ ಲೆಂತಿ ಮಾಡಿಬಿಡೋದು. ಅದಕ್ಕೆ ಲೆಂತಿ ಮಾಡ್ತಾನೆ ತಡಿ ಈ ಸುಳೆ ಮಗ ಅಂಥೇಳಿ ನೀವು ವಿಡಿಯೋನ ತೆಗೆದು ಸ್ಕಿಪ್ ಮಾಡಿ ಒಗೆದು ಬಿಡೋದು ಯಾರಿಗೆ ಬೇಕು ನೋಡ್ರಿ. ಸೀದಾ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಕರೆಂಟ್ ಅಫಿಯರ್ಸ್ ರೀ, ಕರೆಂಟ್ ಅಫಿಯರ್ಸ್ 2ನೇ ಭಾಗಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. 1ನೇ ಭಾಗದಾಗ ಕರೆಂಟ್ ಅಫಿಯರ್ಸ್ ಕ್ವಶನ್ಗಳು ಯಾವ್ಯಾವ ರೀತಿ ಟಾಪಿಕ್ಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಟ್ವಿಸ್ಟ್ ಮಾಡಿ ಕೇಳ್ತಾನ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಆದರೆ ಈ ಭಾಗದಾಗ ಏನು ತಿಳ್ಕೊಳ್ಳುವಂತಂದ್ರೆ ನಮ್ಮ ದೇಶದಲ್ಲಿರೋ ರಾಜ್ಯಗಳ ಮೇಲೆ ಡೈಲಿ ಕರೆಂಟ್ ಅಫಿಯರ್ಸ್ ಕ್ವಶನ್ಗಳು ಯಾವ ರೀತಿ ಕೇಳ್ತಾನ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ್ರಿ. ನೋಡ್ರಿ, ಇರುವ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳ್ರಿ ನಮ್ಮ ದೇಶದಾಗಿರುವ. ಅದರ ಹೆಸರುಗಳು ನೆನಪಿಟ್ಕೊಳ್ಳೋದು ಆಗಂಗಿಲ್ಲ. ಅವು ರಾಜಧಾನಿಗಳು ದೂರ ಹೋತ 28 ರಾಜ್ಯಗಳ ಹೆಸರು ನೆನಪ ಇರಂಗಿಲ್ಲ. ಅಂಥದ್ರಾಗ ನಾವು 28 ರಾಜ್ಯದಾಗ ಡೈಲಿ ನಡೆಯುವಂತಹ ಪ್ರಚಲಿತ ಘಟನೆಗಳನ್ನು ಕರೆಕ್ಟಾಗಿ ಓದ್ಬೇಕು ನಾವು. ಅದನ್ನೆಲ್ಲ ತಲೆಯಾಗಿಟ್ಕೊಂಡು ಎಕ್ಸಾಮ್ ಬರೀಬೇಕು. ನಾವೇ ಯಾವ ರಾಜ್ಯದಾಗ ಏನು ಸ್ಥಾಪನೆ ಮಾಡಿದ್ರು, ಯಾವ ರಾಜ್ಯದಾಗ ಏನು ಲಾಂಚ್ ಮಾಡಿದ್ರು, ಯಾವ ರಾಜ್ಯದಾಗ ಯಾವ ಮುಖ್ಯಮಂತ್ರಿ ಎಷ್ಟನೇ ಪುಣ್ಯತಿಥಿಯನ್ನು ಮಾಡಿದ್ರು, ಯಾವ ರಾಜ್ಯದಾಗ ಯಾವ ಮಿಲಿಟರಿ ಪಡೆಗಳ ಅಭ್ಯಾಸ ನಡೀತು, ಯಾವ ರಾಜ್ಯದಾಗ ಯಾವ್ಯಾವ ಸ್ಕೀಮ್ಗಳನ್ನು ಜಾರಿಗೆ ತಂದ್ರು, ಇವೆಲ್ಲ ಓದ್ಬೇಕು ನಾವು. ಇವೆಲ್ಲ ತಲೆಯಾಗಿ ಇಟ್ಕೊಂಡು ನಮ್ಮ ತಲೆ ಅನ್ನೋದು ಅದು ಆಗಿಬಿಟ್ಟಿರುತ್ತೆ. ಬರೀ ಇಂಥ ಕ್ವಶನ್ಗಳ ಕರೆಂಟ್ ಅಫೇರ್ಸ್ ಕ್ವಶನ್ಗಳು ನಾವನ್ನ ಸುಡುಗಾಡಿಗೆ ಹೋದ್ರು ಬಿಡಲ್ಲ. ನಾವು ಆ ನಮೂನಿ ಕ್ವಶನ್ಗಳು ಅದಾವ್ರಿ, ಆ ನಮೂನಿ ಕ್ವಶನ್ಗಳು ಹುಡ್ತಾವು. ಈಗ ಉದಾಹರಣೆಗೆ ಕರ್ನಾಟಕ ರಾಜ್ಯದ ಕ್ವಶನ್ಗಳನ್ನು ತಗೊಳ್ಳೋಣ. ದಿನಕ್ಕೆ 15 ಕ್ವಶನ್ಗಳು ಒಂದು ರಾಜ್ಯದ ಆದವು ಅಂದ್ರೆ ದಿನಕ್ಕೆ ಒಂದು ರಾಜ್ಯದ 15 ಕ್ವಶನ್ ಅಂತಂದ್ರೆ 28 ರಾಜ್ಯದ ದಿನಕ್ಕೆ ಎಷ್ಟು ಕ್ವಶನ್ಗಳಾದವು ಲೆಕ್ಕ ಹಾಕ್ರಿ ನೀವು. ಎಷ್ಟಾದವು? 420 ಕ್ವಶನ್ಗಳು ಅದು, 420 ಕ್ವಶನ್ಗಳು ಅದು ದಿನಕ್ಕೆ 28 ರಾಜ್ಯವು. ಇನ್ನು 30 ದಿನಕ್ಕೆ ಎಷ್ಟಾದವು ಲೆಕ್ಕ ಹಾಕ್ರಿ. 12,600 ಕ್ವಶನ್ಗಳಾದವು 30 ದಿನಕ್ಕೆ. ಇನ್ನು 365 ದಿನಕ್ಕೆ ಎಷ್ಟಾದವು? 45,99,000 ಕ್ವಶನ್ಗಳಾದವು. ಅದನ್ನು ಡಬಲ್ ಮಾಡಿರಿ ಆ ಕ್ವಶನ್ಗಳನ್ನು. ಯಾಕಂತಂದ್ರೆ ಅವ ನೇರವಾಗಿ ಕ್ವಶನ್ಗಳನ್ನು ಕೇಳಲ್ಲ, ಟ್ವಿಸ್ಟ್ ಮಾಡಿ ಅದನ್ನು ಸಣ್ಣಗೆ ಕಡದ ಪೋಸ್ಟ್ ಮಾರ್ಟಮ್ ಮಾಡಿ ಕೇಳ್ತಾನೆ. ಎಷ್ಟಾದರೂ ಡಬಲ್ ಮಾಡಿದ್ರೆ 91,98,000 ಕ್ವಶನ್ಗಳಾದವು ರೀ. ಇಷ್ಟೆಲ್ಲ ಕ್ವಶನ್ಗಳು ಬರೀ ನಮ್ಮ ದೇಶದ ಕ್ವಶನ್ಗಳು ಇಷ್ಟಾದವು. ಇನ್ನು ಹೊರ ದೇಶದ ಕ್ವಶನ್ಗಳು ಇನ್ನು ಎಷ್ಟಾದವೋ ಏನೋ. ಈ ಸಲ ಅಂತರೂ ಯುದ್ಧಗಳು ನಡೆಯಾಕತ್ತಾವು, ಅಲ್ಲಿ ಯುದ್ಧಗಳು ನಡೆಯಾಕತ್ತಾವು, ಇಲ್ಲಿ ನಮ್ಮನ್ನು ಬೇಸ್ನಾಗ ಹಾಕ್ಕೊಂಡು ಗುದ್ಲಾಕತ್ತಾವು ಕ್ವಶನ್ಗಳು ಅದಾವಿಲ್ಲ. ಕೇಳಿರಿ ಯಾವ ಬ್ಯಾಡ ಅಂತಾನೆ. ನಾವನ್ನ ನೌಕರಿಗೆ ನಾವು ಬರೋ ಎಕ್ಸಾಮಿಗೆ ಸಂಬಂಧ ಇರಂಗಿಲ್ಲ ಕ್ವಶನ್ಗಳು. ನಮೂನಿ ಕ್ವಶನ್ಗಳು ಕೇಳ್ತಿರ್ತಾನೆ. ಕೇಳಿರಿ. ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಯಾವ ರಾಜ್ಯದವರು ಅಂತ ಇಂಥವು ಕೇಳಿ ಬರಿತೀವಿ. RCBಗೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಐತಂತ ಕೇಳಿ ಅದು ಬರಿತೀವಿ. ನಾವು ಅದೇನದು ಅವೇನು ಸಂಬಂಧ ಇಲ್ಲ ಸೂತ್ರ ಇಲ್ಲ ಅಂಥವು ಕೇಳಿದ್ರೆ ಹೆಂಗೆ ಬರ್ಬೇಕು ನಾವು? ಯಾವಂತ ಓದ್ಕೋಬೇಕ್ರಿ. ನಾವನ್ನ ಈ ಕಡೆ ಕರ್ನಾಟಕದ ಕರೆಂಟ್ ಅಫೇರ್ಸ್ ಕ್ವಶನ್ಗಳು ಓದಿ ಮುಗಿಸಿರ್ತೀವಿ. ಆ ಕಡೆ ಬಾಜು ಮಹಾರಾಷ್ಟ್ರದ ಎದ್ದಿರ್ತಾವೆ. ಮಗನ ನಾ ಎದ್ದಿನ ಬಾಯಿಲಿ ನನಗೂ ಸ್ವಲ್ಪ ಓದಂತಾವು. ಅದನ್ನು ಮುಗಿಸ್ಬಿಟ್ಟಿರ್ತೀವಿ. ಮಧ್ಯಪ್ರದೇಶ ಎದ್ದಿರ್ತಾವೆ. ಮಧ್ಯಪ್ರದೇಶನ ಮುಗಿಸ್ಬಿಡ್ತೀವಿ. ಈ ಕಡೆ ತಮಿಳ್ನಾಡು, ಆಂಧ್ರ ಪ್ರದೇಶ, ಬಿಹಾರ ಯಾವ್ಯಾವ ಅದಾವಲ್ರಿ ಅವು, ಅಸ್ಸಾಮ, ಅವು ಎದ್ಕೊಂಡು ಕುಂತಿರ್ತಾವ. ಮಗನ ಬಾ ಇಲ್ಲ ಅದೇನು ಓದಂತೇಳಿ.
ಅವನ ಸಾಕಾಗೈತ್ರಿ ನನಗಿದು ನೌಕರಿ ಹಿಡಿಯೋ ಸಂಬಂಧ ಓದಿ ಸಾಕಾಗ್ಬಿಟ್ಟೈತಿ. ಅದ್ರಾಗಂತರೂ ಈ ಸಲ ನಮ್ಮ ಸರ್ಕಾರದವರು ನೇಮಕಾತಿನ ಮಾಡಕತ್ತಿಲ್ಲ. ಅವ್ರು ಎಷ್ಟು ಡಿಲೇ ಮಾಡ್ತಾರೆ ನೇಮಕಾತಿಗಳನ್ನು ಅಷ್ಟು ಕರೆಂಟ್ ಅಫೇರ್ಸ್ ಕ್ವಶನ್ಗಳು ಹೆಚ್ಚಾಕೊಂತ ಹೊಂಟ್ಬಿಟ್ಟಾವ ನಮಗೆ. ಅವ್ರಿಗೇನ್ರಿ ರಾಜಕಾರಣಿಗಳಿಗೆ ಬಂದ್ರೆ ಬಾರಾಣಿ ಹೋದ್ರೆ ಚಾರಾಣಿ, ಬಂದ್ರೆ ಭಾರತ ಹುಣ್ಣಿಮೆ ಹೋದ್ರೆ ಹೋಳಿ ಹುಣ್ಣಿಮೆ, ಯಾರ್ದೋ ದುಡ್ಡು ಎಲ್ಲ ಮಂದಿ ಜಾತ್ರೆ. ಚಿಂತನೆ ಮಾಡಂಗಿಲ್ಲ ಅವ್ರು. ವಿದ್ಯಾರ್ಥಿಗಳ ಬಗ್ಗೆ ಚಿಂತನೆ ಮಾಡಂಗಿಲ್ಲ, ಬಡವ್ರ ಬಗ್ಗೆನೂ ಚಿಂತನೆ ಮಾಡಂಗಿಲ್ಲ. ಹೊಯ್ಕೊತ್ ಹೋಗ್ರಿ ನಿಮ್ಮವ್ರು ಅಂತೇಳಿ ನಮ್ಗೆ ಬಿಟ್ಟು ಬಿಡ್ತಾರೆ. ಅವ್ರು ಚಿಂತೆ ಮಾಡೋದು ಏನು ಗೊತ್ತೇನ್ರಿ? 5 ವರ್ಷದಾಗ ನಾವು ಏನು ಅಭಿವೃದ್ಧಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಲ್ಲ. 5 ವರ್ಷದಾಗ ತಾವು ಎಷ್ಟು ಅಭಿವೃದ್ಧಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾರ. ಹಿಂಗ್ಯಾಕೆ ಮಾಡಾಕತ್ತೀರಿ ನೀವು? ಹಿಂಗ್ಯಾಕೆ ಮಾಡಾಕತ್ತೀರಿ? ಹುಡುಗರ ಜೊತೆ ಆಟ ಆಡಕತ್ತೀರಿ ನೀವು? ನಾವು ನಿಮ್ಮ ಅಧಿಕಾರ ಕೊಡ್ರಿ ಅಂತ ಕೇಳಾಕತ್ತಿಲ್ಲ, ಮತ್ತೆ ನೌಕರಿ ಕೊಡ್ರಿ ಅಂತ ಕೇಳಾಕತ್ತೀವಿ. ಅದು ನೌಕರಿ ಸುಮ್ಮ ಕೊಡಲ್ಲ. ನೀವು ಎಕ್ಸಾಮ್ ಬರ್ಸೇ ಕೊಡ್ತೀರಿಲ್ಲ, ನಡೆಸ್ರಿ, ಎಕ್ಸಾಮ್ ನಡೆಸ್ಕೊಡ್ರಿ, ಯಾರು ಬೇಡ ಅಂತಾರೆ. ಇನ್ನು ಈ ಸರ್ಕಾರದವರಿಗೆ ಶೀಘ್ರವೇ ಪದದ ಅರ್ಥರ ಗೊತ್ತಾಯ್ತಾ ಇಲ್ಲ ಅನ್ಸಾಕತ್ಬಿಟ್ಟೈತೆ ನನಗೆ. ಅವು ಕಾನ್ಸ್ಟೇಬಲ್ ಹುದ್ದೆಗಳು ಅವ್ರ ಸರ್ಕಾರ ಬಂದಾಗಿನಿಂದ ಹೇಳಕತ್ತಾರ, ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅತಿ ಶೀಘ್ರದಲ್ಲೇ ನೇಮಕಾತಿ ಮಾಡಲಾಗುವುದು ಅಂತ. ಅದೇನದು ಗಂಧಿಲ್ಲ ಗಾಳಿಲ್ಲ, ಅದು ಇನ್ನೂ ತನ ಅದ್ರ ನೇಮಕಾತಿನ ಮಾಡಲ್ಲಾಗ್ಯಾರ. ನೋಡು ಹುಡುಗರು ಅಲ್ಲಿ ಓದ್ ಲೈಬ್ರರಿಯಾಗ ಸಾಯಕತ್ತಾವ. ಅವು ಫೀಸ್ ಕಟ್ಟಿ ಬುಕ್ಕದ ರೊಕ್ಕ ಕಟ್ಟಿ ಇಂಥ ಬಿಸಿಲಾಗ ಓದ್ ಸಾಯಕತ್ತಾವು. ಇವತ್ತಲ್ಲ ನಾಳೆ ನೇಮಕಾತಿ ಆಗತ್ತೆ, ಇವತ್ತಲ್ಲ ನಾಳೆ ನೇಮಕಾತಿ ಆಗತ್ತಾ ಅಂತ. ಸ್ವಲ್ಪ ವಿಚಾರ ಮಾಡ್ರಿ. ತಂದೀವಂತಂದ್ರೆ ನಮ್ಮನ್ನು ಗೋಡಿಗೆ ಬಡಿಯೋದಲ್ಲ. ಅದಕ್ಕೆ ಕೇಳಾಕತ್ತೀನಿ ರೀ, ಮಾಡ್ರಿ. ನನಗೂ ನಿಮ್ಮ ಯೋಜನೆಗಳ ಮೇಲೆ ನನಗೂ ಒಳ್ಳೆ ಒಪಿನಿಯನ್ ಐತಿ. ಪಾಪ ಬಡವರಿಗೆ ಬಿಜ್ಜರಿಗೆ ಒಳ್ಳೇದಾಗೈತಿ. ಅಂದ್ರೆ ನೀವು ಎಷ್ಟು ವರ್ಷ ಅಂತ ಬಡವ್ರನ್ನ ಸಾಕೋರು? ಇರೋದು ನಿಮ್ದು 5 ವರ್ಷ ಇರುತ್ತೆ. 5 ವರ್ಷ ಸಾಕ್ತೀರಿ, ಆಮೇಲೆ ಹೊಯ್ಕೊತ್ ಹೋಗ್ಬೇಕು ಆ ಬಡವರು. ಅದನ್ನು ನೌಕರಿ ಕೊಡ್ತಂದ್ರೆ ಬಡವ್ರ ಮನೆ ಉದ್ಧಾರ ಆಗತ್ತಿಲ್ಲ. ಅದಕ್ಕೆ ಮಾಡ್ರಿ, ಜಲ್ದಿ ಮಾಡ್ರಿ. ನಿಮಗೆ ಏನು ಮಾಡ್ಬೇಕ್ರಿ, ನಿಮಗೆ ಜಲ್ದಿ ಮಾಡ್ರಿ. ಪಾಪ ಅಲ್ಲಿ ಹೋರಾಟ ಮಾಡ್ಕೊಂಡು ಸಾಯಕತ್ತಾರ ಅವರು. ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡಕ್ಕೆ ಹೋಗ್ಬೇಡ್ರಿ, ಮಾಡ್ರಿ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ವೀಡಿಯೋಗೆ. ಅವ್ರು ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲರಿ ಸರ, ನೀವು ಮಾತ್ರ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನಮಗೂ ಮಾಡಲಿ ಅನ್ನೋದು ಐತ್ರಿ, ಆದ್ರೆ ಅವ್ರು ಅಲ್ಲೇನು ಮಾಡ್ತಾರೇನು ಗೊತ್ತಿಲ್ಲ. ಬರ್ತೀನಿ ರೀ, ಅದೊಂದು ಸಬ್ಸ್ಕ್ರೈಬ್ ಮಾಡಿರಿ. ಬರ್ತೀನಿ ರೀ ಮಾಲಕ್ರ, ನಮಸ್ಕಾರ ರೀ.